ರಾಜ್ಯದಲ್ಲಿ ಮತ್ತಷ್ಟು ಬಿಗಡಾಯಿಸಿದೆ ಎಲ್ಪಿಜಿ ಸಮಸ್ಯೆ. ರಾಯಚೂರಿನಲ್ಲಿ 120 ರೂಪಾಯಿಗೆ ಏರಿದೆ ಒಂದು ಲೀಟರ್ ಗ್ಯಾಸ್ನ ಬೆಲೆ. ಆಟೋ ಗ್ಯಾಸ್ ಈ ಹಿಂದೆ ಸಡನ್ ಆಗಿ 85 ರೂಪಾಯಿಗೆ ಏರಿಕೆ ಆಗಿತ್ತು. ಈಗ 120 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಸೊ ಕೆಲವು ಬಂಕ್ ಮಾಲೀಕರು ಏನು ಮಾಡ್ತಿದ್ದಾರೆ, ವಾರಗಟ್ಟಲೆ ಬಂಕ್ ಅನ್ನ ಬಂದ್ ಮಾಡಿ ಅವ್ರಿಗೂ ಕೂಡ ಲಾಸ್ ಆಗಿದೆ ಅಂತ ಹೇಳ್ಕೊಂಡು ಈಗ ಏಕಾಏಕಿ 120 ರೂಪಾಯಿ ಬೆಲೆಯನ್ನ ಏರಿಕೆ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಚಾಲಕರು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ರಾಯಚೂರು ನಗರದ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಆಹಾರ ನಾಗರಿಕ ಸರಬರಾಜು ಅಧಿಕಾರಿಗಳನ್ನ ಕರೆ ತರುವಂತೆ ಪಟ್ಟು ಹಿಡಿದಿದ್ದಾರೆ ಆಟೋ ಚಾಲಕರು. ಒಂದೊಂದು ಬಂಕ್ನಲ್ಲಿ ಒಂದೊಂದು ರೀತಿಯ ರೇಟ್ ಇಟ್ಟಿದ್ದಾರೆ. ಎಲ್ಪಿಜಿ ಗ್ಯಾಸ್ ದರ ಏರಿಕೆ ಆಗಿದೆ ಅಂತ ನಾವು ಜನರ ಬಳಿ ಹೆಚ್ಚಿಗೆ ದುಡ್ಡು ಕೇಳಿದ್ರೆ 10 ರೂಪಾಯಿ ಬಿಟ್ಟು ಹೆಚ್ಚಿಗೆ ಕೊಡ್ತಾ ಇಲ್ಲ. ಹಾಗಾದ್ರೆ ನಾವು ಬದುಕೋದು ಹೇಗೆ ಅಂತ ಬಂಕ್ ಮುಂದೆ ಆಟೋ ಚಾಲಕರು ಗರಂ ಆಗಿದ್ದಾರೆ. ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಬಂಕ್ ಮುಂದೆ ಸಾಲುಗಟ್ಟಿ ನಿಂತಿದೆ ನೂರಾರು ಆಟೋಗಳು ಸಾಲುಗಟ್ಟಿ ನಿಂತಿವೆ. ಓಕೆ, ಬಟ್ ಅಲ್ಲಿ ರೇಟ್ ಕೇಳಿದಾಗ, ಯಾಕಂದ್ರೆ ಗಂಟೆಗಟ್ಟಲೆ ಕ್ಯೂ ನಿಂತಿರ್ತಾರೆ ಬಂಕ್ ಅಲ್ಲಿ, ಗ್ಯಾಸ್ ಹಾಕಬೇಕು ಅನ್ನೋಷ್ಟೊತ್ತಿಗೆ ರೇಟ್ ಕೇಳಿ ದಂಗಾಗಿ ಹೋಗ್ಬಿಟ್ಟಿದ್ದಾರೆ ಆಟೋ ಚಾಲಕರು. ಗ್ಯಾಸಿನ ರೇಟ್ ಇವರು ದಿನ ಹೆಚ್ಚಿಗೆ ಮಾಡಕತ್ತಾರೆ. ಅವ್ರಂತಾರ 91 ರುಪೀಸು, ಇವ್ರಂತಾರ 85 ರುಪೀಸು, ಇವ್ರಂತಾರ ಇವತ್ತು 120 ರುಪೀಸ್. ನಮಗೆ ರೇಟ್ ಹೆಚ್ಚಿಗೆ ಆಗೋದು 10 ರೂಪಾಯಿ ಕೊಡ್ತಾರ. 10 ರೂಪಾಯಿಗಿನ್ನ 1 ರೂಪಾಯಿ ಹೆಚ್ಚಿಗೆ ಕೇಳಿದ್ರೆ ನೀನು ಬೇಡಪ್ಪ, ನಾನು ಬೇರೆ ಆಟೋಗೆ ಹೋಗ್ತೀನಿ ಅಂತಾರ. ಬೇರೆ ಆಟೋನು ಡೀಸೆಲ್ ಗಾಡಿ ಅವ್ನು ಬರ್ತಾನೆ, ಪೆಟ್ರೋಲ್ ಗಾಡಿ ಅವ್ನು ಬರ್ತಾನೆ, 10 ರೂಪಾಯಿಗೆ ಏರ್ಸ್ಕೊಂಡು ಹೋಗ್ತಾನೆ. CNG ಗಾಡಿ ಅವ್ನು ಬರ್ತಾನೆ, 10 ರೂಪಾಯಿಗೆ ಏರ್ಸ್ಕೊಂಡು ಹೋಗ್ತಾರೆ. ನಾವು 15 ದಿವಸ ಆಯಿತು ಆಲ್ಮೋಸ್ಟ್ ಆ ಗಾಡಿ ಬಂದ್ ಮಾಡಿ. ನಮ್ಮ ಜೀವನ ಹೆಂಗೆ ನಡಿಬೇಕು ಸರ್? ನಮ್ಮ ಹೆಂಡತಿ ಮಕ್ಳಿಗೆ ಯಾರು ಸಾಕಬೇಕು? ಹಾಂ, ಈ ರಾಜಕಾರಣಿಗಳು ಯಾರು ಬರೋರೆಲ್ಲ ಕೇಳೋರೆಲ್ಲ, ನಮ್ಗೆ ML ಇಲ್ಲ, ಕೌನ್ಸಿಲರ್ ಇಲ್ಲ, ಯಾರೆಲ್ಲ ಮಿನಿಸ್ಟರ್ ಇಲ್ಲ, ಯಾರೆಲ್ಲ ಯಾರನ್ನ ಬಂದು ನಮ್ಮ ಗೋಳು ಏನಾದಂತ ಯಾರನ್ನ ಕೇಳಾರ ನಮ್ಗೆ ಇಷ್ಟ ತಾನ. ಗ್ಯಾಸಿನ ರೇಟ್ ಇವರು ದಿನ ಹೆಚ್ಚಿಗೆ ಮಾಡಕತ್ತಾರೆ ಅವ್ರಂತ. ರಾಯಚೂರು ಆಯಿತು, ಹುಬ್ಬಳ್ಳಿಯಲ್ಲೂ ಕೂಡ ಅದೇ ವಿಚಾರ. ಆಟೋ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿ ಲೀಟರ್ಗೆ 135 ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ. ಅಲ್ಲಿ 120 ಅಂತಂದ್ರೆ ಇಲ್ಲಿ ಪ್ರತಿ ಲೀಟರ್ಗೆ 135 ರೂಪಾಯಿ ದರ ನಿಗದಿಪಡಿಸಿದ್ದಾರೆ. ಯುದ್ಧ ಆರಂಭಕ್ಕೂ ಮುನ್ನ 56 ರೂಪಾಯಿ ಇತ್ತು. 1 to ಡಬಲ್ ರೇಟ್ ಅಂತಾನೆ ಹೇಳಬಹುದು. ಈಗ ಯುದ್ಧದ ನೆಪದಲ್ಲಿ ದಿನೇ LPG ದರವನ್ನ ಏರಿಕೆ ಮಾಡಲಾಗ್ತಾ ಇದೆ. ಬಂಕ್ ಮಾಲೀಕರ ವಿರುದ್ಧ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ಬಂಕ್ಗಳಲ್ಲಿ 95 ರೂಪಾಯಿ ದರ ಇದೆ, ಮತ್ತು ಎಲ್ಲ ಬಂಕ್ಗಳಲ್ಲಿ 120 ದರ ನಿಗದಿಯಾಗಿದೆ. RN ಶೆಟ್ಟಿ ರಸ್ತೆಯಲ್ಲಿರುವಂತಹ ಅಮೂಲ್ಯ LPG ಬಂಕ್ನಲ್ಲಿ ಮಾತ್ರ 135 ರೂಪಾಯಿ ದರ ಇದೆ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಡಿಯನ್ ಗ್ಯಾಸ್ ಪಂಪ್ದಲ್ಲಿ 135 ರೂಪಾಯಿ ಅನ್ನುವಂಥ ರೇಟ್ ಬೋರ್ಡನ್ನು ಕಾಣಿಸಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ಆಟೋದವರು ಹಾಕ್ಲಿಕ್ಕೆ ಬಂದಿದ್ದಿಲ್ಲ. ಪಾಪ ಅವ್ರ ಕೆಲಸಗಾರರು ಅವ್ರ ರೇಟ್ ಇಲ್ಲಿದೆ ಅನ್ನೋದು ತೋರಿಸಿದ್ದಾರೆ ನಮಗೆ. ಹುಬ್ಬಳ್ಳಿ ನಗರದಲ್ಲಿ ಬೇರೆ ಕಡೆಯಲ್ಲಿ 120, 100 ರೂಪಾಯಿ, 105, 115 ಈ ಥರ ರೇಟ್ಗಳಿದ್ದಾವೆ. ಈಗಾಗಲೇ ನಾವು ಮಾನ್ಯ ಸಂಬಂಧಪಟ್ಟ ಇಲಾಖೆಗೆ ಚರ್ಚೆ ಮಾಡಿದ್ದೇವೆ. ನಾಳೆ ಅಥವಾ ನಾಡ್ದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಂಬಂಧಪಟ್ಟ ಇಲಾಖೆದವರು ಕೂಡ ಸಭೆ ಮಾಡ್ತೀವಿ ಅಂತ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಭಾಳಷ್ಟು ತೊಂದರೆಯಲ್ಲಿ ಇವತ್ತಿನ ದಿನ ಏನು ಹೇಳ್ಬೇಕಂತಂದ್ರೆ, ಆಟೋದವ್ರು ಏನು ಕೆಲಸ ಮಾಡ್ಬೇಕನ್ನೋದು ಗೊತ್ತಾಗ್ತಾಯಿಲ್ಲ. ಮೊದಲೇ ಒಂದು ಕಡೆ 135 ರೂಪಾಯಿ, ಒಂದು ಕಡೆ 120 ರೂಪಾಯಿ, ಒಂದು ಕಡೆ 105 ರೂಪಾಯಿ. ಪೆಟ್ರೋಲ್ ನೋಡಿದ್ರೆ 110 ರೂಪಾಯಿ. ಆಟೋದವ್ರು ಪೆಟ್ರೋಲ್ ಹಾಕುವಂಥ ಪರಿಸ್ಥಿತಿ ಇಲ್ಲ. ಹೀಗಾಗಿ LPG ಬಂಕ್ನಲ್ಲಿ ರೇಟ್ ಒಂದು ದಿನನಿತ್ಯ ಏರಾಗತೈತಿ. ಎದ್ರ ಸಂಬಂಧ ಏರಾಗತೈತಿಯೋ ಗೊತ್ತಿಲ್ಲ. ಅಲ್ಲಿ ಯುದ್ಧ ಅಂತಾರೆ, ಇಲ್ಲಿ ನೋಡಿದ್ರೆ ಸ್ಟಾಕ್ ಇಲ್ಲ ಅಂತಾರೆ. ಮುಂದೆ ಆಟೋದವ್ರ ಪರಿಸ್ಥಿತಿ ಏನಾಗಬೇಕಪ್ಪ ಅಂತಂದ್ರೆ ಅದು ತಾವೇ ನಿರ್ಧಾರ ಮಾಡಬೇಕು. ಗೌರ್ಮೆಂಟ್ ಸರ್ಕಾರಲಿಂದ ಏನು ಅನುದಾನ ನೀಡ್ತಿರೋ ಗೊತ್ತಿಲ್ಲ. ಒಂದು ಆಟೋ ಡ್ರೈವರ್ಗೆ ಇವತ್ತು ಏನು ಅನುದಾನ ಕೊಡ್ತಿರೋ ಅದು ಕೊಟ್ಟಿಲ್ಲ ಇನ್ನೂ ಮಟ್ಟ. ಆದ್ರೆ ಅದನ್ನು ಅನುದಾನ ರೀತಿಯಿಂದ ಅವರು ಈ ತಿಂಗಳು ಪ್ರತಿ ಈಗೇನು ಯುದ್ಧ ಮುಗಿಯೋ ತನಕ ನಮಗೆ ಒಂದು 2-3 ತಿಂಗಳ ಅನುದಾನ ಕೊಡಬೇಕು. ಭಾರತದ ಮೇಲೆ ಕೊಲ್ಲೆ ಯುದ್ಧದ ಸೈಡ್ ಎಫೆಕ್ಟ್. ಗ್ಯಾಸ್ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಂಘರ್ಷವನ್ನ ಮಾಡ್ತಾ ಇದೆ, ಜಟಾಪಟಿ ಮಾಡ್ತಾ ಇದೆ, ವಾಕ್ಸಮರಗಳೇ ನಡೀತಾ ಇದೆ. ಭಾರತದ ಮೇಲೆ ಮಧ್ಯಪ್ರಾಚ್ಯದಲ್ಲಿ ರಾಷ್ಟ್ರಗಳಲ್ಲಾಗಿರುವಂತಹ ಯುದ್ಧಗಳಿಂದಾಗಿ ಬಹಳ ಸೈಡ್ ಎಫೆಕ್ಟ್ ಹೊಡಿತಾ ಇದೆ. ಗ್ಯಾಸ್ ವಿಚಾರದಲ್ಲಿ ಮಾತ್ರ ಕೇಂದ್ರದತ್ತ ರಾಜ್ಯ ಬೊಟ್ಟು ಮಾಡಿ ತೋರಿಸ್ತಿರುವಂತಹ ಕೆಲಸಗಳಾಗ್ತಿದೆ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಇದೆ, ಚಾಲಕರು ಸಂಕಷ್ಟವನ್ನು ತೋಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ರಾಜ್ಯದವರ ಪಾತ್ರ ಏನೂ ಇಲ್ಲ ಅಂತ ಹೇಳ್ಕೊಂಡು ಆಹಾರ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ತೈಲ ಅನಿಲ ಪೂರೈಕೆ ಕೇಂದ್ರಕ್ಕೆ ಸೇರಿದ್ದು ಅಂತ ಸಚಿವರು ಹೇಳಿಕೆಯನ್ನು ಕೊಟ್ಟಿರೋದು. ಬ್ಲಾಕ್ನಲ್ಲಿ ಮಾರಾಟ ಆಗೋದನ್ನು ತಡೆಯಬಹುದು,
ಏಜೆನ್ಸಿಗಳಿಗೆ ಸರಿಯಾಗಿ ವಿತರಣೆಗೆ ಸೂಚನೆ ಕೊಡಬಹುದು. ಹೆಚ್ಚು ಗ್ಯಾಸ್ ಪೂರೈಕೆಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆ ಅಂತ ಆಹಾರ ಸಚಿವ KH ಮುನಿಯಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದೇ ತಪ್ಪು. ಯಾಕಂದ್ರೆ ನಾವು ಬ್ಲಾಕಲ್ಲಿ ಸಿಕ್ಕಿದ್ರೆ ನಾವು ಅದನ್ನೇನೋ ಸರಿಪಡಿಸಬಹುದು, ಗ್ಯಾಸ್ ಏಜೆನ್ಸಿಯವರಿಗೂ ಕೂಡ ಇನ್ಫಾರ್ಮ್ ಮಾಡಬಹುದು. ಬಟ್ ಇಲ್ಲಿ ಕೇಂದ್ರ ಸರ್ಕಾರನೇ ಮಲತಾಯಿ ಧೋರಣೆ ಮಾಡ್ತಿದೆ ಅಂತ ಹೇಳ್ಕೊಂಡು ಆಹಾರ ಸಚಿವ KH ಮುನಿಯಪ್ಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಇವ್ರು ಏನು ಕೆಲಸ ಮಾಡೋಕ್ಕಾಗಲ್ವಾ ಅನ್ನುವಂಥ ಯಕ್ಷ ಪ್ರಶ್ನೆ. ಸಚಿವರು ಬೇರೆ ಇವರು. ಸೊ ಸಾಕಷ್ಟು ಆಟೋ ಚಾಲಕರು ಪರದಾಟ ನಡೆಸ್ತಾ ಇದ್ದಾರೆ. 5 ರಿಂದ 6 ಕಿಲೋಮೀಟರ್ ಕ್ಯೂ ನಿಂತ್ಕೊಂಡು ಗಂಟೆಗಟ್ಟಲೆ ರಾತ್ರಿ ಹಗಲು ಅಂತ ನೋಡಿದ ಕ್ಯೂನಲ್ಲಿ ನಿಂತ್ಕೊಂಡು ಅವರು ಮನೆಗೂ ಕೂಡ ಹೋಗದೆ 1 ಲೀಟರ್ 2 ಲೀಟರ್ ಆಟೋ ಗ್ಯಾಸ್ ಹಾಕಿಸ್ಬೇಕು ಅಂತ ಹೇಳ್ಕೊಂಡು ಆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ದುಡಿಮೆ ಬೇಕು ಕೂಡ ಅವರಿಗೆ, ಅರ್ನ್ ಮಾಡಬೇಕು. ಹಾಗಾದ್ರೆ ಅವ್ರು ಏನು ಮಾಡಬೇಕು ಅನ್ನುವಂಥದ್ದು ಆಟೋ ಚಾಲಕರು ಮಾಡ್ತಿರುವಂಥ ಪ್ರಶ್ನೆ. ಇಲ್ಲಿ ನಮ್ಮ ರಾಜ್ಯದ ಸಚಿವರ ಬಳಿ ಪ್ರಶ್ನೆಯನ್ನ ಮಾಡಿದ್ರೆ ಅವರು ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲೂ ಮಾಡ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದರ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನು ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಈ ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಇದನ್ನು ಸರಿಯಾಗಿ ಸರಿತೂಗಿಸಿಲ್ಲ. ಯಾಕಂದರೆ ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲೂ ಮಾಡ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದರ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನು ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಈ ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಇದನ್ನು ಸರಿಯಾಗಿ ಸರಿತೂಗಿಸಿಲ್ಲ. ಯಾಕಂದರೆ ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. ಈ ಬ್ಲ್ಯಾಕ್ ಮಾರ್ಕೆಟ್ ಇನ್ನು ಗ್ಯಾಸ್ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ನ ಇತರೆ ಸಚಿವರುಗಳು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಕೊಡಬೇಕಾದ್ರೆ ಅದು ಸಮಂಜಸವಾಗಿರಬೇಕು ಮತ್ತು ಅದು ಎಲ್ಲ ಆಲೋಚನೆ ಮಾಡಿ ಹೇಳುವಂಥದ್ದು ಆಗಬೇಕು. ಇವತ್ತು ಜನ ಅಷ್ಟು ಸುಲಭವಾಗಿ ಇವ್ರು ಹೇಳಿದ ತಕ್ಷಣ ಅವರು ಹೋಗಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಈ ವ್ಯವಸ್ಥೆ ಒಳಗಾಗಿರ್ತಾರೆ. ಯಾವುದೇ ಸಲಹೆ ಕೊಡಬೇಕಾದ್ರೆ ಅದು ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಸಲಹೆಗಳು ಕೊಡಬೇಕು. ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಏನು ಹೇಳ್ಬಿಟ್ಟು ಹೋಗುವಂಥದ್ದಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗದೆ ಇರೋ ಥರ ನೋಡ್ಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ ಅದರ ಜವಾಬ್ದಾರಿ, ಅದನ್ನು ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಅವೆಲ್ಲ ನೋಡಿ ಎಲ್ಲರೂ ಗೊತ್ತಿದೆ ಗ್ಯಾಸ್ ಸಮಸ್ಯೆ ಇದೆ ಅಂತ. ಗ್ಯಾಸ್ ಸಮಸ್ಯೆ ಇದೆ ಇಲ್ಲ ಅಂತ ನೀವು ಹೇಳಕ್ ಹೋಗ್ಬೇಡಿ. ಅದನ್ನು ಹೇಗೆ ನೀವು ಟ್ಯಾಕಲ್ ಮಾಡ್ತೀರಾ, ಹೇಗೆ ಸರಿಪಡಿಸ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಜನರಿಗೆ ದಾರಿ ತಪ್ಪಿಸ್ಕೊಂಥದ್ದೇನಿಲ್ಲ. ಇದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ, ಯುದ್ಧ ನಡೀತಾ ಇದೆ, ಎಲ್ಲ ಸಮಸ್ಯೆ ಇದೆ, ಯಾರೇನೋ ನೇರವಾಗಿ ನಿಮ್ಮನ್ನು ಹೊಣೆ ಮಾಡೋದಿಲ್ಲ. ಆದರೆ ಅದನ್ನು ಏನು ಕ್ರಮಗಳು ತಗೋತಿದ್ರೆ ಅದು ನಿಮ್ಮ ಜವಾಬ್ದಾರಿ, ಅದನ್ನು ಮಾಡಿ ಅಂತ ನಾವು ಹೇಳ್ತೀವಿ. BJP ಆಫೀಸಲ್ಲಿ ಹಂಗೆ ಮಾಡ್ತಾ ಇದ್ರೆ ಮತ್ತೆ ನಾವು ಇನ್ನೇನು ಹೇಳಬೇಕು ಅಲ್ವಾ? ಅವ್ರ ಮನೆಯಲ್ಲೇ ಈ ಥರ ಸಮಸ್ಯೆ ಆದಮೇಲೆ ಇನ್ನು ಬೇರೆಯವ್ರಿಗೆ ಏನಂತ ಹೇಳ್ಬೇಕು ನಾವು? ನಮ್ಮ ಭಾರತ ದೇಶಕ್ಕೆ ಎಷ್ಟೋ ಪ್ರಭಾವ ಆಗಿದೆ. ಪಾಪ ಆಟೋ ಡ್ರೈವರ್ಸು, ಹೆಣ್ಮಕ್ಳು, ಅವರು ಗೋಳು ಕೇಳ್ತಕ್ಕಂಥವ್ರೆ ಇಲ್ಲ. ಇಲ್ಲಿ ನಮ್ಮ MP ಗಳು ಒಬ್ಬರು ರಿಯಾಕ್ಟ್ ಮಾಡ್ತಾ ಇಲ್ಲ. ನೀವು ಅವರು ಒಬ್ಬರನ್ನು ಹಿಡಿತಾ ಇಲ್ಲ, ತಿರ್ಗ ಮುರ್ಗ ನಮ್ಮನ್ನೇ ಹಿಡಿತೀರಿ. ಒಂದ್ರ ಮೇಲೆ ಯಾಕೆ ಪಾಪ ಈಗ ಆಟೋ ಹೊಡಿ ಗಂಡ ಹೆಂಡತಿ ಕೂಡ ಪಾಳಿ ಹಚ್ಕೊಂಡು ನಿಂತಾರೆ. ಇಲ್ಲ, ನನಗೆ ಜೋಳಿ ಖಾತೆ ಕೊಟ್ಟ ಮೇಲೆ ನಾನೇನು ಆಕಾಶದಿಂದ ಹಿಡ್ಕೊಂಬರೋಕ್ಕಾಗತ್ತೆ? ಅದನ್ನೆಲ್ಲ MP ಗಳು ಕೇಂದ್ರ ಸರ್ಕಾರ ಕೇಳಬೇಕ್ರಿ. ಒಬ್ಬರು ಕೇಂದ್ರ ಸಚಿವರು ಅದಾರ ನಮ್ಮ ರಾಜ್ಯದೊಳಗೆ? ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರಾ ನಿಮಗೆ? ರಾಜ್ಯದಲ್ಲಿ ಆಟೋ LPGಗಾಗಿ ಹಾಹಾಕಾರ ಹಿನ್ನೆಲೆಯಲ್ಲಿ LPG ಆಟೋ ಗ್ಯಾಸ್ಗಾಗಿ ಒತ್ತಾಯಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಕರಾಳ ದಿನಾಚರಣೆ ಆಚರಿಸುವ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ ಆಟೋ ಚಾಲಕರು. ಸಾಲು ಸಾಲು ಆಟೋಗಳಿಗೆ ಕಪ್ಪು ಬಾವುಟವನ್ನು ಕಟ್ಟಿ ಪ್ರತಿಭಟನೆ ಮಾಡಲಾಗಿದೆ. ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿರುವುದು. ಒಂಟಿ ಎತ್ತಿನ ಗಾಡಿಯಲ್ಲಿ ಆಟೋ ಇಟ್ಟು ಪ್ರತಿಭಟನೆ ಮಾಡಲಾಗಿದೆ. ಕನ್ನಡ ಚಳವಳಿ ಪಕ್ಷದ ಅಧ್ಯಕ್ಷ ವಾಠಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿರುವುದು. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ KR ಕುಮಾರ್, ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಸೇರಿದಂತೆ
ಅನೇಕ ಕನ್ನಡಪರ ಹೋರಾಟಗಾರರು ಸಾಥ್ ಕೊಟ್ಟಿದ್ದಾರೆ. ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಆಗಿರುವಂಥದ್ದು. ಸಾಲು ಸಾಲು ಆಟೋಗಳಿಗೆ ಕಪ್ಪು ಬಾವುಟವನ್ನು ಕಟ್ಟಿ ಒಂದು ರೀತಿ ಕರಾಳ ದಿನಾಚರಣೆ ಅಂತಲೇ ಹೇಳಿಕೊಂಡು ಈ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನೀವು ಸ್ಕ್ರೀನಲ್ಲೂ ಕೂಡ ನೋಡ್ತಾ ಇದ್ದೀರಾ. ನೂರಾರು ಆಟೋ ಚಾಲಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಆಗಿರುವಂತಹ ಪ್ರತಿಭಟನೆ ಇದು.